ಸರ್ವಜ್ಞಾತ್ಮ ಮುನಿಗಳ್ರಿಪ್ಪ. ಸರ್ವಜ್ಞಾತ್ಮ ಮುನಿ ಸರ್ ಹೇಳಿದ್ರು ನೋಡ್ರಿ. ಹ್ಞೂನ್ರಿಪ್ಪ ಹ್ಞೂನ್ರಿ. ಪಂಚೋಪಚಾರ್ಯಕಾರರು ಮತ್ತು ವಿವರಣಾಚಾರ್ಯರು ಇವ್ರೇನಂತಾರ್ರಿ ಇವರು? ಒಂದು ಅಜ್ಞಾನದಲ್ಲಿ ಉಂಟಾದ ಆ ಪ್ರತಿಬಿಂಬವೇ ಜೀವ. ಜೀವ. ಅಜ್ಞಾನದಲ್ಲಿ ಉಂಟಾದ ಪ್ರತಿಬಿಂಬವೇ ಜೀವ. ಮತ್ತು ಎರಡನೇದ್ದು ಈಶ್ವರನೇ ಬಿಂಬ ಅಂತಾರ್ರಿ ಅವರು. ಹ್ಞೂನ್ರಿಪ್ಪ ಹ್ಞೂನ್ರಿ. ಪ್ರತಿಬಿಂಬ ಜೀವ, ಬಿಂಬ ಈಶ್ವರ ಅಂತಾರ. ಬಿಂಬ ಈಶ್ವರ. ಎರಡನೇದ್ದು ಈಶ್ವರನೇ ಬಿಂಬ ಎಂದು ಹೇಳಲ್ಪಟ್ಟಿರುತ್ತದೆ. ಇನ್ನು ಎರಡನೇದ್ದು ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳು. ಇನ್ನೇನು ಎರಡನೇದ್ದು ರೀ, ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳ ಮತಾನುಸಾರ ಏನಂತ ಒಂದನೇದ್ದು, ಶುದ್ಧ ಸದ್ಗುಣ ಸಹಿತವಾದ ಮಾಯೆಯಲ್ಲಿ ಉಂಟಾದ ಆಭಾಸವೇ ಈಶ್ವರ. ಏನಂತಾರ್ರಿ? ಶುದ್ಧ ಸದ್ಗುಣ ಸಹಿತವಾದ ಮಾಯೆಯಲ್ಲಿ ಉಂಟಾದ ಆಭಾಸವೇ ಈಶ್ವರ. ಮತ್ತು ಎರಡನೇದ್ದು, ಮಲಿನ ಸತ್ಗುಣ ಸಹಿತವಾದ ಯಾವ ಅಂತಃಕರಣಕ್ಕೆ ಉಪಾದಾನ ಕಾರಣವಾದ ಅವಿದ್ಯೆಯು. ಎರಡು ತೋತಾರ್ರಿ ಇವರು, ಅಂತಃಕರಣ ತೋತಾರ ಮತ್ತು ಅವಿದ್ಯೆನು ತೋತಾರ್ರಿ ಇವರು. ಯಾಕೆ ಎರಡು ತಗೊಂಡ್ರಮ್ಮ? ಅಂತಃಕರಣನು ಮಲಿನ ತತ್ವದಿಂದ, ಯಾಕೆ ಅವಿದ್ಯೆ ಉಪಾದಿಯಿಂದ ಅದಲ್ರಿ ಪರ. ಉಪಾದಾನ ಕಾರಣ, ಉಪಹಿತ ಚೇತನ ಆಗ್ಯದ, ಉಪಾದಾನ ಕಾರಣ ಆಗ್ಯದ್ರಿ ಪರ ಅಂತಃಕರಣ. ಇಲ್ಲಿ ನೋಡ್ರಿ ಏನಂತಾರ್ರಿ, ಮಲಿನ ಸತ್ವಗುಣ ಸಹಿತವಾದ ಯಾವ ಅಂತಃಕರಣಕ್ಕೆ ಉಪಾದಾನ ಕಾರಣವಾದ ಅವಿದ್ಯೆಯು. ಅವಿದ್ಯೆಯಿಂದ ಅಂತಃಕರಣದಲ್ರಿ ಪರ ಬಿಂಬ. ಅವಿದ್ಯೆ ಅವಿದ್ಯೆ ಕಾರ್ಯದದು. ಅದಕ್ಕೆ ಅಂತಃಕರಣ ಅಷ್ಟೇ ತಗೊಂಡ್ರೆ ದೋಷ ಬರ್ತದ ಅಂತ ಹೇಳಿ ಮುಂದ ಅವಿದ್ಯೆನು ತಗೊಂಡಾರ ಅವರು. ಅಂತಃಕರಣ ಜಾಗ ಸ್ವಪ್ನದಲ್ಲಿ ಸಂಭವಿಸ್ತದ, ಸುಷುಪ್ತಿಯಲ್ಲಿ ಅಂತಃಕರಣ ಇಲ್ಲ ಆಗ್ತದ. ಅವಿದ್ಯೆ ಮೂರು ಕಾಲದಲ್ಲಿ ಅದ್ರ ಪರ. ಮೂರು ಕಾಲದಲ್ಲಿ ಇರೋದ್ರಿಂದ ಅಲ್ಲಿ ಪ್ರಾಜ್ಞೆ ಜೀವನ ಹಾನಿ ಆಗಂಗಿಲ್ಲ ಅಂತೇಳಿ ಅವರು ಅವಿದ್ಯೆನೂ ಗ್ರಹಣ ಮಾಡ್ಯಾರ್ರಿ. ಬರೇ ಅವಿದ್ಯೆನೆ ತಗೊಂಡಿದ್ರ ಮತ್ತ ಜಾಗ್ರ ಸ್ವಪ್ನ ಇಲ್ದಂಗ ಬರೇ ಅಂತಃಕರಣ ಇಲ್ಲ ಅಂದ್ರೆ, ಅಂತಃಕರಣ ಇಲ್ಲ ಅಂದ್ರೆ ಜಾಗ್ರ ಸ್ವಪ್ನದಲ್ಲಿ ಅಲ್ಲಿ ವಿಶ್ವ ತೈಜನ ಏನಾಗ್ತದ್ರಿ, ಅವ್ರದ್ದು ಹಾನಿ ಆಗ್ತಿತ್ತು. ಅದಕ್ಕೆ ಎರಡು ತಗೊಂಡ್ರೆ ಮೂರು ಜೀವರ ಹಾನಿ ಆಗಂಗಿಲ್ಲ ಅಂತ ಹೇಳಿ ಏನ್ ಮಾಡ್ಯಾರವರು, ಅಂತಃಕರಣಕ್ಕೆ ಉಪಾದಾನ ಕಾರಣವಾದ ವಿದ್ಯೆಯು ಅಂಶವಿರುವುದು, ಅದರಲ್ಲಿ ಉಂಟಾದ ಆಭಾಸವೇ ಜೀವ ಎಂದು ಹೇಳುತ್ತಾರೆ. ಇವರು ಒಂದು ಆಭಾಸನನ್ನು ಹೆಚ್ಚಿಗೆ ಗ್ರಹಣ ಮಾಡ್ತಾರ್ರಿ ಇವರು. ಯಾರ್ರಿ? ವಿದ್ಯಾರಣ್ಯ ಮೊದಲಾದವರು ಅಂದ್ರೆ ವಾರ್ತಿಕಕಾರರು ಸಹಿತ. ಇವರೆಲ್ಲ ಆಭಾಸವಾದಿಗಳ್ರಿ. ಜೀವೀಶ್ವರ ಹೇಳುವಾಗ ಮೂರು ವಾದ, ಒಂದು ಬಿಂಬ ಪ್ರತಿಬಿಂಬವಾದ, ಒಂದು ಅವಚ್ಛೇದವಾದ, ಒಂದು ಆಭಾಸವಾದ. ಎರಡನೇದ್ದು ಮಲಿನ ಸತ್ವಗುಣ ಸಹಿತವಾದ ಯಾವ ಅಂತಃಕರಣಕ್ಕೆ ಉಪಾದಾನ ಕಾರಣವಾದ ಅವಿದ್ಯೆಯು, ಅವಿದ್ಯೆಯ ಅಂಶವಿರುವುದು, ಅದರಲ್ಲಿ ಉಂಟಾದ ಆಭಾಸವೇ ಜೀವ ಎಂದು ಹೇಳಿರುತ್ತಾರೆ. ಅವಿದ್ಯೆ ಅಂಶ ಅಂತ ಹೇಳಿದಾರೆ ಪರವರು. ಅಂಶ ಅಂತಃಕರಣ ಹೌದಲ್ರಿ? ಹೌದೌದ್ರಿ. ಎಲ್ಲ ಕಡೆ ಅವಿದ್ಯೆ ಹಿಡಿಯೋದ್ರಿಂದ, ಅವಿದ್ಯೆ ಅಂಶ ಹಿಡಿಯೋದ್ರಿಂದ ಮೂರು ಕಾಲದಲ್ಲಿ ಸಿದ್ಧ ಆಯ್ತು, ಮೂರು ಜೀವರ ಹಾನಿನೂ ಆಗ್ಲಿಲ್ಲ. ಇನ್ನು 439 ಏನ್ ಹೇಳ್ತಾರ ನೋಡ್ರಿ, ಜೀವ ಈಶ್ವರರ ಸ್ವರೂಪದಲ್ಲಿ ಪಂಚದಶಿಕಾರರು ಹಾಗೂ ವಿವರಣಕಾರರು ಮೊದಲಾದವರು ಅಂತ ಹೇಳಿದ್ರು. ಮತ್ತ ಮೊದಲಾದವ್ರಂದ್ರ ಇವ್ರ ಹೆಸರು ಬಂದ್ರನ್ರಿ ಪರ? ಮೂವರು ಆಭಾಸವಾದಿಗಳು, ಅವಚ್ಛೇದವಾದಿಗಳು. ಮೊದಲಾದವ್ರು ಅಂದ್ರೆ ಅವಚ್ಛೇದವಾದಿಗಳನ್ನು ಗ್ರಹಣ ಮಾಡ್ಬೇಕಿಲ್ಲಿ. ಯಾಕಂದ್ರೆ ಮೂರು ಪ್ರಕಾರ ಅದ್ರಿ, ಒಂದು ಬಿಂಬ ಪ್ರತಿಬಿಂಬವಾದ, ಒಂದು ಅವಚ್ಛೇದವಾದ, ಇನ್ನೊಂದು ಆಭಾಸವಾದ.
ಬಿಂಬ ಪ್ರತಿಬಿಂಬವಾದ ವಿವರಣಾಚಾರ್ಯರು ವಿವರಣಾಚಾರ್ಯರು. ಇನ್ನ ಅವಚ್ಛೇದವಾದ ವಾಚಸ್ಪತಿಗಳದ್ರಿ, ಅವ್ರ ಅಂತಃಕರಣ ವಿಶಿಷ್ಟ ಚೇತನಕ ಜೀವಂತಾರ್ರಿ. ಮಾಯಾ ವಿಶಿಷ್ಟ ಚೇತನ ಈಶ್ವರ. ಅವರು ಪ್ರತಿಬಿಂಬನು ಅನ್ನಂಗಿಲ್ಲ, ಆಭಾಸನು ಅನ್ನಂಗಿಲ್ಲ. ಅವರು ಮಾಯಾ ವಿಶಿಷ್ಟ ಚೇತನಕ ಈಶ್ವರ ಅಂತಾರ, ಅಂತಃಕರಣ ವಿಶಿಷ್ಟ ಚೇತನಕ ಜೀವಂತಾರ ಅವರು. ಏನಂತಾರ ನೋಡ್ರಿ, ಜೀವ ಈಶ್ವರರ ಸ್ವರೂಪದಲ್ಲಿ ಪಂಚದಶಿಕಾರರು ಹಾಗೂ ವಿವರಣಕಾರರು ಮೊದಲಾದವರ ಮತ ಆಭಾಸ ಪ್ರತಿಬಿಂಬ ಮತ್ತು ಅವಚ್ಛೇದವಾದ. ಏಸ್ ಹೇಳಿದ್ರು ನೋಡ್ರಿ, ಆಭಾಸವಾದ, ಪ್ರತಿಬಿಂಬವಾದ ಮತ್ತು ಅವಚ್ಛೇದವಾದ, 3 ವಾದದವ್ರಿ. ಜೀವೇಶ್ವರರ ಸ್ವರೂಪವನ್ನು ತಿಳಿಸುವುದರಲ್ಲಿ 3 ಅದಾವ. ಇನ್ನು ಜಗತ್ತಿನ ಸ್ವರೂಪವನ್ನು ತಿಳಿಸುವುದರಲ್ಲಿ 3 ವಾದದವ್ರಿ. ಜಗತ್ತಿನ ಸ್ವರೂಪ ತಿಳಿಸುವುದರಲ್ಲಿ 3 ವಾದ ಯಾವ್ರಿ? ಒಂದು ಪರಿಣಾಮವಾದ್ರಪ್ಪರ, ಪರಿಣಾಮವಾದ ವಿವರ್ತವಾದ್ರಿಪ್ಪ. ನಮ್ಮ ವೇದಾಂತಿಗಳದ್ರಪ್ಪರ. ಹ್ಞೂ ಬರೋಬರಿ, ಅದ್ರೊಳಗೆ ಬಂದ್ರಿ ಅವೆಲ್ಲ 3 ವಾದದವ. ಇನ್ನೊಂದ್ರಿ ಪರಿಣಾಮವಾದ, ಇನ್ನೊಂದ್ ಯಾವ್ದ್ರಪ್ಪರ? ಆರಂಭವಾದ್ರಿ. ಆರಂಭವಾದಿಗಳು ಯಾರ್ರಿ? ಇವ್ರ ಆರಂಭವಾದಿಗಳರಿ ಅಪ್ಪರ. ಮೊದಲು ಇದ್ದದ್ದನ್ನೇ ಎಲ್ಲಾ ಲಯಿಸಿದಾಗ ಏನ್ ಉಳ್ದಿರ್ತದ ಅದೇ ತಗೊಂಡ್ ನೈಯಾಯಿಕರಿ ಅಪ್ಪ. ನೈಯಾಯಿಕರು ಆರಂಭವಾದಿಗಳ್ರಿ. ಇವ್ರ ಸಮೀಪ ಆದ್ರಲ್ರಿಪ್ಪರ, ಸಮೀಪ ಆದ್ರ ಇವ್ರ ನಮ್ಮ ವೇದಾಂತಿಗಳಕ್ಕೆ. ಬಾಳ ದೂರ್ರಿ ಅವ್ರು. ದೂರ್ರಿ? ಹ್ಞೂನ್ರಿ. ಸಾಂಖ್ಯರ ಸಮೀಪ ರೀ. ಸಾಂಖ್ಯರ ಸಮೀಪ ಆತಾರ್ರಿ. ಆರಂಭವಾದಿಗಳು ಏನಂತಾರ್ರಿ ಅವರು, ಅಣು 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 ಕೂಡಿಸಿ ಏನು ಮಣ್ಣು ಇರ್ತದಲ್ರಿ, ಮಣ್ಣಾಗ ನೀರ್ ಹಾಕನೆ ಹಂಗ ಗಟ್ಟಿ ಆಗಿ ಅದು ಒಂದು ಇಟ್ಟಂಗಿ ಆಗ್ತದ. ಇಟ್ಟಂಗಿ ಕೂಡಿ ಗ್ವಾಡಿ ಕೂಡಿ ಭವನ ಕೂಡಿ ಊರು ಕೂಡಿ ತಾಲೂಕು ಕೂಡಿ ಜಿಲ್ಲಾ ಕೂಡಿ ರಾಜ್ಯ ಕೂಡಿ ದೇಶ ಕೂಡಿ ಪ್ರಪಂಚ ಅಂತಾರ ಅವ್ರು. ಹಿಂಗ್ ಹುಟ್ಟ್ಯಾದ ಜಗತ್ತಂತಾರ್ರಿ ಅವ್ರು. ಇವ್ರಿಗೆ ಏನಂತಾರ, ಆರಂಭವಾದಿಗಳು ಅಂತ ಕರಿತಾರ್ರಿ ನೈಯಾಯಿಕರಿ. ಮತ್ ಪುನಃ ಪ್ರಾರಂಭ ಮಾಡೋದೇ ಜಗತ್ತಂತಾರ ಇವ್ರು. ಹಂಗೆ ಆಗುದೇ. ಇನ್ನ ಪರಿಣಾಮವಾದಿಗಳು ಯಾರ್ರಿ? ಆಗಳ ಹೇಳಿದ್ರಲ್ಲ, ಇವ್ರು ನೈಯಾಯಿಕರಪ್ಪರ. ಅಲ್ಲ ಈಗ ಸಾಂಖ್ಯರು. ಆರಂಭವಾದಿಗಳು ನೈಯಾಯಿಕ್ರಿ. ಇವರು ಇದು ಪರಿಣಾಮವಾದಿಗಳು ಸಾಂಖ್ಯರಪ್ಪರ. ಪರಿಣಾಮವಾದಿಗಳು ಸಾಂಖ್ಯರು. ಅಣು ಪರಿಣಾಮ ಕೂಡಿ ಜಗತ್ತಾತಂತಾರಪ್ಪರ. ಅದು ಮತ್ತ ಆರಂಭವಾದಿಗಳದ್ರಿ ಅದು. ಅಲ್ರಿ ಈ ಪರಿಣಾಮವಾದಿಗಳು ಅಂದ್ರೆ ಬದಲಾವಣೆ ಪರಿಣಾಮಶೀಲ ಜಗತ್ ಅಂತಾರಲ್ರಿಪ್ಪರ. ಪ್ರಕೃತಿಯ ವಿಕೃತಿನೇ ಜಗತ್ತು. ಏನ್ರಿ, ಪ್ರಕೃತಿ ವಿಕೃತಿ ಆಯ್ತಂದ್ರೆ ಜಗತ್ತು. 3 ಗುಣಗಳ ಅವಕ ಪ್ರಕೃತಿ ವಿಕೃತಿ ಆಯ್ತಂದ್ರೆ ಅದು ಜಗತ್ತು ಅಂತಾರ ಅವರು. ಇನ್ನ ವಿವರ್ತವಾದಿಗಳು ಯಾರ್ರಿ? ಇವ್ರು ವೇದಾಂತಿಗಳ್ರಪ್ಪರ. ವೇದಾಂತಿಗಳು ಇವ್ರಿ ಬ್ರಹ್ಮದ ವಿವರ್ತ ಜಗತ್ತಾಗ್ಯದ, ಬ್ರಹ್ಮಕ್ಕೇನು ಹಾನಿ ಇಲ್ಲ. ಬ್ರಹ್ಮತ್ತು ಜಗತ್ತು ತೋರುದು ಬಿಟ್ಟಿಲ್ಲ, ಬ್ರಹ್ಮ ಏನು ಕೆಟ್ಟಿಲ್ಲ ಅಂತಾರ ಇವ್ರು. ಬ್ರಹ್ಮ ಕೆಟ್ಟಿಲ್ಲ, ಜಗತ್ತಾಗಿ ತೋರುದು ಬಿಟ್ಟಿಲ್ಲ. ಜಗತ್ತಾಗಿದ್ರು ಸಹಿತ ಆ ಬ್ರಹ್ಮಕ್ಕೇನು ಹಾನಿ ಇಲ್ಲ. ಹೆಂಗ ಹಾವು ತೋರಿದ್ರು ಹಗ್ಗಕ್ಕೆ ಏನು ಬಾಧ ಆಗಿಲ್ಲ ನೋಡ್ರಪ್ಪರ, ಏನೂ ಆಗಿಲ್ಲ. ಹಗ್ಗ ವಿಷಾರಿ ಆಗಿಲ್ಲ ನೋಡ್ರಿ ಅದು. ಬಂಗಾರ ಕೆಟ್ಟಿಲ್ಲ, ಆಭರಣ ಆಗುದು ಬಿಟ್ಟಿಲ್ಲ. ಆಭರಣ ಆದ್ರೂ ಸಹಿತ ಬಂಗಾರಕ್ಕೆ ಏನು ಹಾನಿ ಇಲ್ಲ. ಇದಕ್ಕೆ ಇವರು ವಿವರ್ತವಾದಿಗಳು ಯಾರಪ್ಪ ಅಂದ್ರೆ ವೇದಾಂತಿಗಳು. ಈ ಜಗತ್ತಿನ ಸ್ವರೂಪವನ್ನು ಹೇಳುವುದರಲ್ಲಿ 3 ವಾದವ ಮತ್ತು ಜೀವ ಈಶ್ವರರ ಸ್ವರೂಪವನ್ನು ಹೇಳುವಲ್ಲಿ 3 ವಾದ. ಒಂದು ಬಿಂಬ ಪ್ರತಿಬಿಂಬವಾದ, ಒಂದು ಅವಚ್ಛೇದವಾದ, ಇನ್ನೊಂದು ಆಭಾಸವಾದ.
ಇಲ್ಲಿ ಹೇಳ್ತಾರೆ ನೋಡ್ರಿ, ಜೀವ ಈಶ್ವರರ ಸ್ವರೂಪದಲ್ಲಿ ಪಂಚದಶಿಕಾರರು ಹಾಗೂ ವಿವರಣಾಚಾರ್ಯರು ಮೊದಲಾದವರು ಮತ ಅಂದ್ರೆ ಆಭಾಸ ಪ್ರತಿಬಿಂಬ ಮತ್ತು ಅವಚ್ಛೇದವಾದ, ಆಭಾಸವಾದ, ಪ್ರತಿಬಿಂಬವಾದ ಮತ್ತು ಅವಚ್ಛೇದವಾದ. ಅವಚ್ಛೇದವಾದಿಗಳು ವಾಚಸ್ಪತಿಗಳು. ಇನ್ನ ಪ್ರತಿಬಿಂಬವಾದಿಗಳು ಯಾರಪ್ಪ ಅಂತ ಕೇಳಿದ್ರೆ ವಿವರಣಾಚಾರ್ಯರು. ಮತ್ತು ಇನ್ನ ಆಭಾಸವಾದಿಗಳು ವಿದ್ಯಾರಣ್ಯರ ಆಚಾರ್ಯರು. ವಿದ್ಯಾರಣ್ಯರು ಅಂದ್ರೆ ಪಂಚದಶಿಕಾರರು. ಅದಕ್ಕೆ ಹೇಳ್ತಾರಿಲ್ರಿ, ಯದ್ಯಪಿ ಬರ್ತಾನಲ್ಲಿ ಏನಂತಾನ ಪಂಚದಶಿ ಗ್ರಂಥದಲ್ಲಿ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಅಂತಃಕರಣದಲ್ಲಿ ಉಂಟಾದ ಆಭಾಸಕ್ಕೆ ಜೀವ ಎಂದು ಹೇಳಿರುತ್ತಾರಲ್ಲ. ಏನಂದ್ರೆ ಪಂಚದಶಿ ಗ್ರಂಥದಲ್ಲಿ ಅದರ ಕರ್ತೃಗಳು ಯಾರಪ್ಪ ಅಂದ್ರೆ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳು ಅಂತಃಕರಣದಲ್ಲಿ ಉಂಟಾದ ಆಭಾಸಕ್ಕೆ ಜೀವ ಎಂದು ಹೇಳಿರುತ್ತಾರಲ್ಲ ಅಂತ ಹಿಂಗ್ ಶಂಕ ಮಾಡ್ದವ. ತಥಾಪಿ ಒಂದು ವೇಳೆ ಅಂತಃಕರಣದಲ್ಲಿ ಆಭಾಸಕ್ಕೆ ಜೀವ ಎಂದು ಒಪ್ಪಿದ್ದಾದರೆ ಏನಾಗ್ತದೆ? ಸುಷುಪ್ತಿಯಲ್ಲಿ ಅಂತಃಕರಣವೇ ಇರುವುದಿಲ್ಲ. ಅಂದ ಮೇಲೆ ಸುಷುಪ್ತಿಯಲ್ಲಿ ಜೀವನು ಅಭಾವವಾಗಬೇಕಾಗುತ್ತದೆ. ಆದರೆ ಪ್ರಾಜ್ಞರೂಪ ಜೀವನು ಸುಷುಪ್ತಿಯಲ್ಲಿ ಇರುತ್ತಾನೆ. ಆದ್ದರಿಂದ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಏನಂತರ? ಅಂತಃಕರಣ ರೂಪದಿಂದ ಪರಿಣಾಮ ಹೊಂದಿದ ಯಾವ ಅವಿದ್ಯೆಯ ಅಂಶವಿರುವುದೋ ಅದರಲ್ಲಿ ಉಂಟಾದ ಆಭಾಸವು ಜೀವವಾಗಿರುತ್ತದೆ. ಆ ವಿದ್ಯೆಯ ಅಂಶವು ಸುಷುಪ್ತಿಯಲ್ಲಿ ಆದರೂ ಕೂಡ ಇರುತ್ತದೆ. ಆದ್ದರಿಂದ ಪ್ರಾಜ್ಞ ಜೀವನು ಅಭಾವವಾಗುವುದಿಲ್ಲ. ಏನಾಯ್ತ್ರಿ? ತಥಾಪಿಕಾರ ಮಾತು ಗೊತ್ತಾಯ್ತ ಇಲ್ರಿ? ತಥಾಪಿ ಒಂದು ವೇಳೆ ಅಂತಃಕರಣದಲ್ಲಿ ಆಭಾಸಕ್ಕೆ ಜೀವ ಎಂದು ಒಪ್ಪಿದ್ದಾದರೆ ಏನಾಯ್ತು? ಸುಷುಪ್ತಿಯಲ್ಲಿ ಅಂತಃಕರಣವೇ ಇರುವುದಿಲ್ಲ. ಅಂದ ಮೇಲೆ ಸುಷುಪ್ತಿಯಲ್ಲಿ ಜೀವನು ಅಭಾವವಾಗಬೇಕಾಗ್ತದೆ ಬರೀ ಅಂತಃಕರಣ ಒಪ್ಪಿದ್ರೆ. ಆದರೆ ಪ್ರಾಜ್ಞರೂಪ ಜೀವನು ಸುಷುಪ್ತಿಯಲ್ಲಿ ಇರುತ್ತಾನೆ. ಆದ್ದರಿಂದಲೇ ಶ್ರೀ ವಿದ್ಯಾರಣ್ಯ ಸ್ವಾಮಿಗಳ ಅಭಿಪ್ರಾಯವು ಈ ಪ್ರಕಾರವಿರುತ್ತದೆ. ಏನದ? ಅಂತಃಕರಣ ರೂಪದಿಂದ ಪರಿಣಾಮ ಹೊಂದಿದ ಯಾವ ಅವಿದ್ಯೆಯು, ಯಾವ ಅವಿದ್ಯೆಯ ಅಂಶವಿರುವುದು? ಅಂತಃಕರಣ ರೂಪದಿಂದ ಪರಿಣಾಮ ಹೊಂದಿದ ಯಾವ ಅವಿದ್ಯೆಯ ಅಂಶವಿರುವುದೋ ಅದರಲ್ಲಿ ಉಂಟಾದ ಆಭಾಸವು ಜೀವವಾಗಿರುತ್ತದೆ. ಆ ವಿದ್ಯೆಯ ಅಂಶವು ಸುಷುಪ್ತಿಯಲ್ಲಿ ಆದರೂ ಕೂಡ ಇರುತ್ತದೆ. ಆದ್ದರಿಂದ ಪ್ರಾಜ್ಞ ಜೀವನ ಅಭಾವವಾಗುವುದಿಲ್ಲ. ಮತ್ತು ಕೇವಲ ಆಭಾಸವು ಮಾತ್ರ ಜೀವನೂ ಆಗುವುದಿಲ್ಲ. ಏನಂತಾರ್ರಿ? ಕೇವಲ ಆಭಾಸವು ಮಾತ್ರ ಜೀವನೂ ಆಗುವುದಿಲ್ಲ. ಜೀವ ಈಶ್ವರ ನಹಿ ಅಂತಂದಾರಪ್ಪ. ಈಶ್ವರ ಒಂದ್ ಪದ ಇಟ್ಟಾರ ಇಲ್ಲಿ. ಕೇವಲ ಆಭಾಸ ಮಾತ್ರ ಜೀವನೂ ಆಗುದಿಲ್ಲ, ಈಶ್ವರನೂ ಆಗುದಿಲ್ಲವ. ಕೇವಲ ಆಭಾಸ, ಕೇವಲ ಆಭಾಸ. ಹೌದ್ರಿಪ್ಪ. ಕೇವಲ ಆಭಾಸ ಮಾತ್ರ ಜೀವನೂ ಆಗುದಿಲ್ಲ ಮತ್ತು ಈಶ್ವರನೂ ಆಗುದಿಲ್ಲ. ಆಭಾಸಕ್ಕೆ ಬರೇ ಈಶ್ವರ, ಆಭಾಸಕ್ಕೆ ಬರೇ ಜೀವ ಅಲ್ಲಕ್ಕೆ ಬರೋದಿಲ್ಲ. ಮತ್ತೇನೆಂದರೆ ಒಂದೇ ಕಡೆ ಮಾಯೆಗೆ ಅಧಿಷ್ಠಾನವಾದ ಚೇತನ. ಇವ್ ಮೂರು ತಗೋತಾರ. ಟಿಪ್ಪಣಿ ಅದ್ ನೋಡ್ರಿಪ್ಪ. ಟಿಪ್ಪಣಿ ಅಂತ ಉಳಿತ್ ನೋಡ್ರಿಪ್ಪ. ಕೇವಲ ಅನ್ನೋದ್ರ ಮ್ಯಾಗ ಒಂದು ಟಿಪ್ಪಣಿ ಕೊಟ್ಟಾರ ನೋಡ್ರಿ, 463. ಅಂದ್ರೆ ಕೇವಲ ಚಿದಾಭಾಸವೇ ಜೀವವಾಗಲಿ ಅಥವಾ ಈಶ್ವರರಾಗಲಿ ಆಗುವುದಿಲ್ಲ. ಏನಂತಾರ್ರಿ? ಕೇವಲ ಚಿದಾಭಾಸವೇ
ಜೀವವಾಗಲಿ ಅಥವಾ ಈ ಅಲ್ಲಿ ಚಿದಾಭಾಸ್ ತಗೊಂಡ್ರಲ್ವ ಆಭಾಸ್ ತಗೊಂಡ್ರಿ ನಿಂಬಲ್ಲಿ ಟಿಪ್ಪಣಿ ಒಳಗ ಶಾಂತು. ಓಂ ನಮಃ ಶಿವಾಯ पर केवल चिदाभास ही जीव ईश्वर नहीं. ಏನಂತಾರ ನೋಡ್ರಿ, ಕೇವಲ ಚಿದಾಭಾಸವೇ ಜೀವವಾಗಲಿ ಅಥವಾ ಈಶ್ವರವಾಗಲಿ ಆಗುವುದಿಲ್ಲ. ಯಾಕಂದರೆ ತನ್ನ ತಾದಾತ್ಮ್ಯ ಸಂಬಂಧದಿಂದ ಅಧಿಷ್ಠಾನದೊಡನೆ ಅಭಿನ್ನವಾಗಿ ಯಾವುದು ಪ್ರತೀತವಾಗುವುದು ಅದು ಆರೋಪಿತವೆಂದು ಹೇಳಲ್ಪಡುತ್ತದೆ. ಆರೋಪಿತವು ಅಧಿಷ್ಠಾನದೊಡನೆ ಭಿನ್ನತ್ವದಿಂದ ಪ್ರತೀತಿ ಆಗುವುದಿಲ್ಲದು. ಅಧಿಷ್ಠಾನ ಬಿಟ್ಟು ಸ್ವತಂತ್ರವಾಗಿ ಅದಕ್ಕೆ ತೋರ್ಲಿಕ್ಕೆ ಬರ್ತದನಂದ್ರ ಬರುವುದಿಲ್ಲ. ಉದಾಹರಣೆ ಕೊಡ್ತಾರ ಅವರು. ಹೇಗೆಂದರೆ ರಜ್ಜುವಿನಲ್ಲಿ ಸರ್ಪವು ಆರೋಪಿತವಿರುತ್ತದೆ. ರಜ್ಜುವಿನಲ್ಲಿ ಸರ್ಪ ಹೆಂಗದ? ಆರೋಪದ, ಇಲ್ಲಲ್ಲಿ ಹಾವ. ಆದ್ದರಿಂದ ಅದು ರಜ್ಜುವಿನೊಡನೆ ಭಿನ್ನತ್ವದಿಂದ ಪ್ರತೀತಿ ಆಗುವುದಿಲ್ಲ. ರಜ್ಜುವಿನಕಿಂತ ಬ್ಯಾರೆ ಆಗಿ ಪ್ರತೀತ ಆಗ್ತದನ್ರಿ ಅದು? ಇಲ್ರಿಪ್ಪ, ಆಗುವುದಿಲ್ಲ. ಮತ್ತೇನೆಂದರೆ ರಜ್ಜುವಿನೊಡನೆ ಅಭಿನ್ನವಾಗಿದ್ದು, ರಜ್ಜುವಿನೊಡನೆ ಹೆಂಗದದು? ಅಭಿನ್ನವಾಗಿದ್ದು ರಜ್ಜುವಿನ ಸ್ವರೂಪವನ್ನೇ ಮುಚ್ಚಿ, ಅದರ ಕೂಡ ಅಭಿನ್ನವಾಗಿದ್ದು ಅದರ ಸ್ವರೂಪವನ್ನೇ ಮುಚ್ಚಿ ಸರ್ಪವು ತಾನೇ ಹೇಗೆ ಪ್ರತೀತವಾಗುವುದು? ಅಧಿಷ್ಠಾನವನ್ನು ಆಶ್ರಯ ಮಾಡಿಕೊಂಡು ಅಧಿಷ್ಠಾನವನ್ನೇ ಮುಚ್ಚಿ ಹ್ಯಾಂಗ್ ತೋರ್ಲಕತ್ತದ್ರಿ ಅದು? ತಾನೇ ಹೇಗೆ ಪ್ರತೀತವಾಗುವುದು ಆವ ಅಂತ. ಅದರಂತೆ ಮಾಯಾ ಮತ್ತು ಅವಿದ್ಯೆಯಲ್ಲಿ ಯಾವ ಆಭಾಸಗಳಿರುವವು? ಮಾಯೆಯಲ್ಲಿ ಯಾವದದ? ಈಶ್ವರ ಆಭಾಸದ. ಅವಿದ್ಯೆಯಲ್ಲಿ ಜೀವ ಆಭಾಸದ. ಅದರಂತೆ ಮಾಯಾ ಮತ್ತು ಅವಿದ್ಯೆಯಲ್ಲಿ ಯಾವ ಆಭಾಸಗಳಿರುವವೋ ಬಹುವಚನ ಪ್ರಯೋಗ ಮಾಡ್ಯಾರ ನೋಡ್ರಿ ಇಲ್ಲಿ. ಅಲ್ಲಿ ಈಶ್ವರಾಭಾಸ, ಜೀವಾಭಾಸ. ಮಾಯೆಯಲ್ಲಿ ಈಶ್ವರಾಭಾಸ, ಅವಿದ್ಯೆಯಲ್ಲಿ ಜೀವಾಭಾಸ. ಏನಂತಾರಿ? ಯಾವ ಆಭಾಸಗಳಿರುವವೋ ಅವು ಕೂಡ ತಮ್ಮ ಅಧಿಷ್ಠಾನದಲ್ಲಿ ಆರೋಪಿತವಿರುತ್ತವೆ. ತಮ್ಮ ಅಧಿಷ್ಠಾನ ಯಾವದ್ರಿ? ಜೀವನ ಅಧಿಷ್ಠಾನ ಯಾವದ್ರಿ? ಕೂಟಸ್ಥ. ಕೂಟಸ್ಥ ಚೇತನದಲ್ಲಿ ಆಗ್ಯದಪ್ಪ. ಈಶ್ವರನ ಅಧಿಷ್ಠಾನ ಯಾವುದು? ಶುದ್ಧ ಬ್ರಹ್ಮ. ಆದ್ದರಿಂದ ಅವು ತಮ್ಮ ಅಧಿಷ್ಠಾನವಾದ ಕೂಟಸ್ಥ ಹಾಗೂ ಹೇಳ್ಯಾರ ನೋಡ್ರಿ ಇಲ್ಲಿ. ಅಧಿಷ್ಠಾನವಾದ ಕೂಟಸ್ಥ ಹಾಗೂ ಬ್ರಹ್ಮದೊಡನೆ ಭಿನ್ನತ್ವದಿಂದ ಪ್ರತೀತಿಯಾಗುವುದು ಸಂಭವಿಸುವುದಿಲ್ಲ. ಬಿಟ್ಟು ಆತ್ಮನ ಬಿಟ್ಟು ಕೂಟಸ್ಥ ಚೈತನ್ಯ ಬಿಟ್ಟು ಅವಿದ್ಯೆ ತೋರುದಿಲ್ರಪ್ಪರ. ಕೂಟಸ್ಥನಿಗೆ ಬಿಟ್ಟು ಜೀವ ತೋರಂಗಿಲ್ರಿ, ಬಿಟ್ಟು ಈಶ್ವರ ತೋರಂಗಿಲ್ಲ ಏನ್ರಿ? ಮತ್ತೇನೆಂದರೆ ಆ ಎರಡು ಆಭಾಸಗಳು ತಮ್ಮ ಅಧಿಷ್ಠಾನವಾದ ಕೂಟಸ್ಥ ಹಾಗೂ ಬ್ರಹ್ಮದೊಡನೆ ತಾದಾತ್ಮ್ಯ ಸಂಬಂಧ ರೂಪ ಏಕತ್ವವನ್ನು ಹೊಂದಿ ಅವುಗಳ ಸ್ವರೂಪವನ್ನು ಮುಚ್ಚಿ, ಅಂದ್ರ ಜೀವ ಕೂಟಸ್ಥನ ಸ್ವರೂಪ ಮುಚ್ಚದ, ಈಶ್ವರ ಬ್ರಹ್ಮನ ಸ್ವರೂಪವನ್ನು ಮುಚ್ಚದ. ಮುಚ್ಚಕರೆ ತಾವೇ ತೋರ್ಲಗತ್ತಾರ ಇಲ್ಲಿ ಅವರು. ಜೀವ ಕೂಟಸ್ಥನ ಸ್ವರೂಪ ಮುಚ್ಚಿ ಜೀವ ಆಗಿ ತೋರ್ಲಿಗತ್ತಾನ. ಈಶ್ವರ ಬ್ರಹ್ಮನ ಸ್ವರೂಪವನ್ನು ಮುಚ್ಚಿ ಈಶ್ವರ ಆಗಿ ತೋರ್ಲಿಗತ್ತಾನ ಇಲ್ಲಿ ತಾನೇ. ತಾದಾತ್ಮ ಸಂಬಂಧ ರೂಪ ಏಕತ್ವವನ್ನು ಹೊಂದಿ ಅವುಗಳ ಸ್ವರೂಪವನ್ನು ಮುಚ್ಚಿ ತಾವೇ ಅಂದ್ರೆ ಯಾರು? ಜೀವ ಈಶ್ವರ ತಾವೇ ಪ್ರತೀತವಾಗುತ್ತವೆ. ಆದ್ದರಿಂದ ಅಧಿಷ್ಠಾನ ಚೇತನ ಮತ್ತು ಉಪಾಧಿ ಸಹಿತವಾಗಿ ಚಿದಾಭಾಸವು ಜೀವ ಅಥವಾ ಈಶ್ವರ ಇರುತ್ತದೆ. ಅವು ಸ್ವತಂತ್ರ ಇಲ್ಲವು, ಅಧಿಷ್ಠಾನವನ್ನು ಆಶ್ರಯ ಮಾಡಿಕೊಂಡೇ ಇರ್ತವ್ರಿ ಅವು. ಯಾವು? ಆ ಜೀವ ಆಗ್ಲಿ ಈಶ್ವರ ಆಗ್ಲಿ. ಎಲ್ಲಿ ಬಂದಿತ್ತು? ಕೇವಲ ಆಭಾಸವು ಮಾತ್ರ ಜೀವನು ಆಗುವುದಿಲ್ಲ ಮತ್ತು ಈಶ್ವರನು ಆಗುವುದಿಲ್ಲ. ಮತ್ತೇನೆಂದರೆ ಒಂದನೇದ್ದು ಮಾಯೆಗೆ ಅಧಿಷ್ಠಾನವಾದ ಚೇತನ ಹಾಗೂ ಮಾಯಾ ಸಹಿತವಾದ ಆಭಾಸವು
ಈಶ್ವರವೆಂದು ಹೇಳಲ್ಪಡುತ್ತದೆ. ಹ್ಞೂನ್ರಿ ಏನಾದ್ರು ನೋಡಿ 3 ಕೂಡ ಆಗ್ಯಾರ್ರಿ ಇವ್ರು. ಹ್ಞೂನ್ರಿಪ್ಪ. ಮಾಯೆಗೆ ಅಧಿಷ್ಠಾನವಾದ ಚೇತನ ಅದರ ಬೆಲ್ಲಿ ಬಿದ್ದ ಪ್ರತಿಬಿಂಬರಿಪ್ಪರ. ಹಾಗೂ ಮಾಯಾ ಸಹಿತವಾದ ಆಭಾಸ, ಮಾಯೆಯಲ್ಲಿ ಆ ಚೇತನದ ಆಭಾಸ. ಹ್ಞೂನ್ರಿ. ಈಶ್ವರವೆಂದು ಒಂದು ಉಪಾಧಿ ಮಾಯಾ, ಅಧಿಷ್ಠಾನ ಒಂದು ಚೇತನ. ಆ ಚೇತನದೇ ಆ ಮಾಯೆಯಲ್ಲಿ ಏನು ಬಿದ್ದದ್ರಿ, ಅದು ಆಭಾಸ. ಆಭಾಸಕ್ಕೆ ಏನಂತಾರೆ, ಈಶ್ವರವೆಂದು ಹೇಳಲ್ಪಡುತ್ತದೆ. ಇದು ವಿದ್ಯಾರಣ್ಯರ ಮತ. ಇದು 3 ಒಪ್ಪವರು. ಆಭಾಸವನ್ನು ಗ್ರಹಣ ಮಾಡೋರು ವಿದ್ಯಾರಣ್ಯರು ಮತ್ತು ವಾರ್ತಿಕಕಾರರು. ಮಾಯೆ ಮತ್ತು ಶುದ್ಧ ಚೇತನ ಮಾಯೆಯಲ್ಲಿ ಬಿದ್ದ ಪ್ರತಿಬಿಂಬರಿಪ್ಪರ. ಪ್ರತಿಬಿಂಬ ನಂಗಿಲ್ರಿ ಅವ್ರು. ಆಭಾಸ ಪ್ರತಿಬಿಂಬ ಅಂದ್ರೆ ಮತ್ತೆ ವಿವರಣಾಚಾರ್ಯ ಕಡೆ ಹೋಗ್ತಾರ್ರಿ ಅವ್ರು. ಅದು ಛಾಯಾರಿಪ್ಪರ. ಇದು ಆಭಾಸ, ಚಿದಾಭಾಸ. ಬಿದ್ದಂಗ ಸುಮ್ಮದ ಬಿದ್ದಂಗ ನಿಷೇಧರಿಪ್ಪರ ಭಾಸ ಆಗೈತೆ. ಇವರು 3 ಗ್ರಹಣ ಮಾಡ್ತಾರ್ರಿ. ಇನ್ನು 2ನೇದ್ದು ಅವಿದ್ಯಾಂಶಕ್ಕೆ ಅಧಿಷ್ಠಾನವಾದ ಚೇತನ. ಅವಿದ್ಯಾಂಶಕ್ಕೆ ಅಧಿಷ್ಠಾನವಾದ ಚೇತನ ಹಾಗೂ ಅವಿದ್ಯಾ ಅಂಶ ಸಹಿತವಾದ ಆಭಾಸವು ಜೀವವೆಂದು ಹೇಳಲ್ಪಡುತ್ತದೆ. ಇಲ್ಲಿ ಅವಿದ್ಯಾ ಅಂಶಕ್ಕೆ ಅಧಿಷ್ಠಾನವಾದ ಚೇತನ ಯಾವುದು, ಕೂಟಸ್ಥ. ಹಾಗೂ ಅವಿದ್ಯಾಂಶ ಸಹಿತವಾದ ಆಭಾಸವು ಅಂದ್ರ ಆ ಚೇತನದು ಆ ಅವಿದ್ಯೆಯಲ್ಲಿ ಬಿದ್ದಂತ ಏನು ಆಭಾಸದ ನೋಡ್ರಿ, ಆಭಾಸಕ್ಕೆ ಏನಂತ ಕರೀತಾರೆ ಅವರು, ಜೀವವೆಂದು ಹೇಳಲ್ಪಡುತ್ತದೆ. ಇನ್ನು 1ನೇದ್ದು ಈಶ್ವರನ ಉಪಾಧಿಯು ಶುದ್ಧ ಸತ್ವಗುಣವಿರುತ್ತದೆ. ಈಶ್ವರನ ಉಪಾಧಿ ಮಾಯಾ ಹೆಂಗದಪ್ಪ ಅಂದ್ರ ಶುದ್ಧ ಸತ್ವಗುಣ ಇರುತ್ತದೆ. ಆದ್ದರಿಂದಲೇ ಈಶ್ವರನಲ್ಲಿ ಸರ್ವಶಕ್ತಿ ಸರ್ವಜ್ಞತ್ವಾದಿ ಧರ್ಮಗಳಿರುತ್ತವೆ. ಮತ್ತು ಇನ್ನು 2ನೇದ್ದು ಜೀವನ ಉಪಾಧಿಯು ಮಲಿನ ಸತ್ವಗುಣವಿರುತ್ತದೆ. ಜೀವನ ಉಪಾಧಿ ಅವಿದ್ಯೆ ಎಂತದಪ್ಪ ಅಂತ ಕೇಳಿದ್ರೆ ಮಲಿನ ಸತ್ವಗುಣವಿರುತ್ತದೆ. ಆದ್ದರಿಂದ ಜೀವನಲ್ಲಿ ಅಲ್ಪಶಕ್ತಿ ಅಲ್ಪಜ್ಞತ್ವಾದಿ ಧರ್ಮಗಳಿರುತ್ತವೆ. ಇವೆಲ್ಲ ಎದರದ್ರಿ, ಉಪಾಧಿಯ ಧರ್ಮಗಳು. ಇದು ಮಲಿನ ಅಂದ್ರೆ ಅದು ಶುದ್ಧ ಸತ್ವ ದೊಡ್ಡದದು ಉಪಾಯ. ಅದು ಶುದ್ಧ ಸತ್ವ ಇರೋಣದರಿಂದ ಅವನಿಗೆ ಮತ್ತೆಷ್ಟು ಸರ್ವಜ್ಞತ್ವಾದಿಗಳು ತಂದು ಕೊಟ್ಟದ. ಇವನದು ಮಲಿನ ಸತ್ವಗುಣ ಇರೋದರಿಂದ ಇವನಲ್ಲಿ ಅಲ್ಪಜ್ಞತ್ವಾದಿಗಳು ಬಂದವ್ರು ಇವನಿಗೆ. ಇದಕ್ಕೆ ಆಭಾಸವಾದವೆಂದು ಹೇಳುತ್ತಾರೆ. ಇಲ್ಲಿ ತನ ಇವು 3 ಒಪ್ಪುದರು, ಇವರು ಆಭಾಸವಾದಿಗಳು. ಆಭಾಸವಾದಿಗಳು ಒಪ್ಪಿದವರು ವಿದ್ಯಾರಣ್ಯರು ಮತ್ತು ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರು. ಇವರೆಲ್ಲ ಆಭಾಸವಾದಿಗಳ್ರಿ. ಇನ್ನ 440 ವಿವರಣಕಾರರ ಮತದಲ್ಲಿ ಯದ್ಯಪಿ ಬರ್ತನ್ರಿ ಇಲ್ಲಿ. ಸಂಶಯಕಾರ ಬಂದ ಏನಂತಾನ, ಜೀವ ಈಶ್ವರರಿಬ್ಬರ ಉಪಾಧಿ ಒಂದೇ ಅಜ್ಞಾನವಿರುತ್ತದೆ. ಏನಂತಾನ್ರಿ, ಜೀವ ಈಶ್ವರರಿಬ್ಬರ ಉಪಾಧಿ ಒಂದೇ ಅಜ್ಞಾನವಿರುತ್ತದೆ. ಅದರಿಂದ ಇಬ್ಬರು ಅಲ್ಪಜ್ಞರೇ ಆಗಬೇಕಾಗಿತ್ತಲ್ಲ. ಅವ್ರಿಗೆ ಉಪಾಧಿ ಒಂದೇ ಅದ, ಅವಿದ್ಯಾ ಒಂದೇ ಉಪಾಧಿ ಅದ. ಅವರು ಇಬ್ರು ಅಲ್ಪಜ್ಞರ ಆಗ್ಬೇಕಾಗಿತ್ತಲ್ಲ. ಮತ್ತ ಒಬ್ಬ ಸರ್ವಜ್ಞ ಒಬ್ಬ ಅಲ್ಪಜ್ಞ ಹಿಂಗ್ಯಾಕ್ರಿ ಅಂತನವ. ಉಪಾಧಿನೇ ರೀ ಅಂತಾರ ಅವ್ರು. ರೀ ಉಪಾಧಿನೇ ಅದ ಇಬ್ರಿಗೆ ಅದ ಅಂದಾಗ ಇಬ್ರು ಯಾಕ ಬೇರೆ ಬೇರೆ ಆಗಿ ತೋರಾಕತ್ತಾರಂತಾರ. ಮತ್ತೆ ಇಬ್ರಿಗೂ ಒಂದೇ ಅಜ್ಞಾನ ಉಪಾಧಿ ಹೇಳಿರಿ ನೀವು. ಇಬ್ರು ಅಲ್ಪಜ್ಞರೇ ಆಗ್ಬೇಕು ಬೇಡ, ಇಬ್ರು ಸರ್ವಜ್ಞ ಅಂತೂ ಆಗುದೇ ಇಲ್ಲ ಬಿಡ್ರಿ. ಯಾಕಂದ್ರೆ ಉಪಾಧಿ ಅಜ್ಞಾನದಲ್ಲಿ. ಆದ್ರೆ ಈಶ್ವರ ಅವ ಸರ್ವಜ್ಞ ಅದ, ಇವ ಜೀವ ಅಲ್ಪಜ್ಞ ಅದ. ಹಿಂಗ ಯಾಕ ಅಂತ ಕೇಳ್ತೇನ್ರಿ ಅವ. ಅವ್ನ ಶಂಕ ಗೊತ್ತಾಯ್ತಿಲ್ರಿ? ಗೊತ್ತಾಯ್ತ್ರಿ ಪರ. ಏನಂತನ್ರಿ ಹೇಳ್ರಿ. ಉಪಾಧಿ ಅಂದಾವ, ಇಬ್ಬರಿಗೆ ಉಪಾಧಿ ಅಂದಾಗ ಇಬ್ರು ಯಾಕೆ ಇದ್ರೊಳಗ ಇವ ಸರ್ವಜ್ಞೆ ಇವ ಜೀವ ಅಲ್ಪಜ್ಞೆ ಯಾಕೆ ಆಗ್ಬೇಕಾಗಿತ್ತಂತಾರ. ಯಾಕಾಯ್ತು?
ಇಬ್ಬರಿಗೆ ಉಪಾಧಿ ಒಂದೇ ಅದಂದ ಬಳಿಕ ಇಬ್ರು ಸರ್ವಜ್ಞರಾಗಬೇಕಾಗಿತ್ತು. ಇಲ್ಲ, ಇಬ್ರು ಅಲ್ಪಜ್ಞರಾಗ್ಬೇಕಾಗಿತ್ತು. ಇಬ್ರು ಅಲ್ಪಜ್ಞರೇ ಆಗ್ಬೇಕಾಗಿತ್ತು. ಅವ ದೊಡ್ಡವ ಇವ ಸಣ್ಣವ ಯಾಕೆ ಅನ್ಸ್ಕೊಂಡ? ಇಬ್ರಿಗೆ ಉಪಾಧಿ ಒಂದೇ ಅದಂದ ಬಳಿಕ ಮತ್ ಒಬ್ಬ ಹಂಗ ಒಬ್ಬ ಹಿಂಗ್ಯಾಕ್ರಿ ಅಂತ ಕೇಳ್ತಾನವ. ಹಾ, ಅದಕ್ಕೆ ತಥಾಪಿ ಸಮಾಧಾನಕಾರರು ಏನ್ ಹೇಳ್ತಾರ ನೋಡ್ರಿ, ಯಾವ ಉಪಾಧಿಯಲ್ಲಿ ನೋಡ್ರಿ ಯಾವ ಉಪಾಧಿಯಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆಯೋ ಆ ಉಪಾಧಿಯ ಸ್ವಭಾವವು ಈ ಪ್ರಕಾರವಿರುತ್ತದೆ. ಏನ್ ಮಾಡ್ತದದು ಉಪಾಧಿ? ಅದು ಪ್ರತಿಬಿಂಬದಲ್ಲಿ ತನ್ನ ದೋಷವನ್ನುಂಟು ಮಾಡುತ್ತದೆಯೇ ಹೊರತು ಬಿಂಬದಲ್ಲಿ ಮಾಡುವುದಿಲ್ಲ. ಚೇತನದ ಬಿಂಬದಲ್ಲಿ ಇಲ್ರಿ ಪರ, ಉಪಾಧಿಯಲ್ಲಿ ಅದ್ರಿ. ಉಪಾಧಿ ದೊಡ್ಡದು ಸಣ್ಣದಾಗಿದ್ರಿ. ಇದು ಸೂಕ್ಷ್ಮದ ನೋಡ್ರಿ. ಇಲ್ಲೊಂದರ ಯಾಕೆ ಉಪಾಧಿ ಒಂದೇ ಆದ್ರಿ, ದೊಡ್ಡ ಸಣ್ಣದ ಇಲ್ಲೇ ಇಲ್ಲಲ್ಲಿ. ಮತ್ತದು ಶುದ್ಧ ಸತ್ವ ಅದಲ್ರಿ ಪರ. ಶುದ್ಧ ಸತ್ವ ಹೇಳ್ಯಾರಪ್ಪ ಅಮ್ಮವ್ರ. ಇಲ್ಲಿ ಇವ್ರು ನೀವ್ ಎಲ್ಲಿ ತಂದ ಆಭಾಸವಾದ ತಂದು ಇದ್ರ ಸೇರಿಸ್ಬೇಡ್ರಿ. ಇವ ಹೇಳಿಲ್ರಿ ಇವ್ರು. ಹ್ಞೂನ್ರಿ. ಇಲ್ಲೊಂಜರ ಲಕ್ಷ್ಯ ಕೊಡ್ಬೇಕ್ರಿ, ಮತ್ತ ಅಂದ್ರ ತಿಳಿತದ್ರಿ. ಇದು ಬಹಳ ಅತಿ ಉತ್ತಮ ಅಧಿಕಾರಿ ಮತ ಅದ್ರಿ ಇದು. ಯಾವದ್ರಿ? ಈ ಬಿಂಬ ಪ್ರತಿಬಿಂಬವಾದ. ಅವ್ರು ಶುದ್ಧ ಸತ್ವ ಗುಣ ಹೇಳ್ಯಾರೇನ್ರಿಮ್ಮ? ಇಲ್ರಪ್ಪ, ಉಪಾಧಿ ಒಂದೇ ಅಂತ ಒಪ್ಪ್ಯಾರ ಇವ್ರು. ವಿದ್ಯಾ ಉಪಾಧಿ ಒಪ್ಪ್ಯಾರ. ಹೌದಿಲ್ರಿ? ಯದ್ಯಪಿಗಾರ ನೋಡ್ರಿ, ಇನ್ನೊಮ್ಮೆ ಓದ್ತಿ ನೋಡ್ರಿ ಏನಂತಾನ. ಯದ್ಯಪಿ ಏನಂತಾನ್ರಿ, ಜೀವ ಈಶ್ವರರಿಬ್ಬರ ಉಪಾಧಿ ಒಂದೇ ಅಜ್ಞಾನವಿರುತ್ತದೆ. ಅಜ್ಞಾನ ಒಂದೇ ಅಂತಾರ್ರಿ ಅವ್ರು. ಅಜ್ಞಾನ ಒಂದೇ ಅಂತಾರವ್ರು. ಆದ್ದರಿಂದ ಇಬ್ಬರು ಅಲ್ಪಜ್ಞರೇ ಆಗಬೇಕಾಗಿತ್ತಲ್ಲ. ಒಬ್ಬ ಸರ್ವಜ್ಞ ಒಬ್ಬ ಅಲ್ಪಜ್ಞ ಹಿಂಗ ಯಾಕಾಯ್ತು ಅಂತನ್ರಿ ಅವ. ಅವನ್ ಶಂಕ ಗೊತ್ತಾಯ್ತಿಲ್ರಿ ಪಕ್ಕ? ಗೊತ್ತಾಯ್ತ್ರಪ್ಪ. ಒಂದೇ ಅಜ್ಞಾನ ಒಪ್ಪ್ಯಾರವ್ರು. ಅದಕ್ಕೆ ತಥಾಪಿ ಸಮಾಧಾನಕಾರರು ಏನ್ ಹೇಳ್ತಾರೆ, ಅವನಿಗೆ ಉತ್ತರ ಏನ್ ಕೊಡ್ತಾರ? ಉಪಾಧಿಯಲ್ಲಿ ಪ್ರತಿಬಿಂಬ ಏನಂತಾರ್ರಿ? ಯಾವ ಉಪಾಧಿಯಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆಯೋ ಆ ಉಪಾಧಿಯ ಸ್ವಭಾವವು ಈ ಪ್ರಕಾರವಿರುತ್ತದೆ. ಆ ಉಪಾಧಿಯ ಸ್ವಭಾವ ಹಿಂಗದ. ಏನದ? ಅದು ಪ್ರತಿಬಿಂಬದಲ್ಲಿ ತನ್ನ ದೋಷವನ್ನುಂಟು ಮಾಡುತ್ತದೆ ಹೊರತು ಬಿಂಬದಲ್ಲಿ ಮಾಡುವುದಿಲ್ಲ. ಅರ್ಥ ಆಯ್ತ್ರಿ? ಪ್ರತಿಬಿಂಬದಲ್ಲೇ ದೋಷ ಅದ್ರಪ್ಪ. ಬಿಂಬ ಚೇತನದಲ್ಲಿ ಇಲ್ರಪ್ಪ ದೋಷ. ನೀವು ದೋಷ ಚೇತನಕ್ಕೆ ಕಚ್ತೀರಿ ಮತ್ ದೋಷ ನೀವು ಓದ್ರಿ. ಸಾವಕಾಶ ಓದ್ರಿ, ತಥಾಪಿಕಾರ ಮಾತು ಓದ್ರಿ, ನಿಮ್ಗೆ ಗೊತ್ತಾಗ್ತದ. ಈಗ ನೋಡ್ರಪ್ಪರ, ಯಾವ ಉಪಾಧಿ ಸ್ಪೀಡ್ ಓದ್ಬೇಡ್ರಿ, ಅಟ್ಟಟ್ ನಿತ್ ಹೋರಿ. ಯದ್ಯಪಿ ತಗೊಂಡ್ರಪ್ಪರ. ಯದ್ಯಪಿ ಹಿಡಿದು ಬರ್ರಿ. ಇವ್ರ ಏನಂತಾರಪ್ಪರ ವಿವರಣಕಾರರ ಮತದಲ್ಲಿ, ಯದ್ಯಪಿ ಜೀವ ಈಶ್ವರರಿಬ್ಬರ ಉಪಾಧಿ ಒಂದೇ ಅಜ್ಞಾನವಿರುತ್ತದೆ. ಒಂದೇ ಅಜ್ಞಾನ ಅಂತ ಒಪ್ಪ್ಯಾರ ನೋಡ್ರಪ್ಪ ಇವರು. ಹೌದೌದು. ಆದ್ದರಿಂದ ಇಬ್ಬರು ಅಲ್ಪಜ್ಞರೇ ಆಗಿರ್ಬೇಕಾಗಿತ್ತು. ಉಪಾಧಿ ಒಂದೇ ಅಂದಾಗ ಅವರು ಮತ್ ಸರ್ವಜ್ಞ ಅಲ್ಪಜ್ಞ ಅಂತ ಎರಡು ಯಾಕೆ ಹೇಳ್ತಾರೆ ಇವ್ರು? ಒಂದೇ ಒಪ್ಪಿಕೊಂಡಾರೆ. ಅದಕ್ಕೆ ಇವ್ರು ಏನಂತಾರ್ರಿ, ಯಾವ ಉಪಾಧಿಯಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ ಯಾವದ್ರಪ್ಪ? ಈಗ ಇಲ್ಲೇ ಹೇಳ್ರಪ್ಪ, ಇಲ್ಲೇ ಗೊತ್ತಾಗ್ಲಿಲ್ಲ ನನಗ್ರಿ. ಉಪಾಧಿ ನೋಡ್ರಿ ಏನಂತಾರ, ಯಾವ ಉಪಾಧಿಯಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆಯೋ ಅಂದ್ರೆ ಈಗ ಕನ್ನಡಿ ಒಳಗ ಒಂದು ಪ್ರತಿಬಿಂಬ ಉಂಟಾಗ್ತದಿಲ್ರಿ? ಓದ್ರಿ. ಯಾವ ಉಪಾಧಿಯಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ ಆ ಉಪಾಧಿಯ ಸ್ವಭಾವವು ಈ ಪ್ರಕಾರವಿರುತ್ತದೆ. ಕರೆಕ್ಟ್ ರಪ್ಪ, ಗೊತ್ತಾಯ್ತ್ರಿ. ಈಗ ನೋಡ್ರಪ್ಪರ, ಬಿಂಬದಲ್ಲಿ ಭೇದ ಇಲ್ಲ, ಪ್ರತಿಬಿಂಬದಲ್ಲಿ ಭೇದ ಅದ್ರಿ. ಬಿಂಬದ ಧರ್ಮ ವಿರುದ್ಧದವ್ರೆ, ಪ್ರತಿಬಿಂಬದ ಧರ್ಮ ವಿರುದ್ಧವ, ಬಿಂಬದ ಧರ್ಮ ವಿರುದ್ಧಿಲ್ಲ.
ಈಗ ಆ ಉಪಾಧಿ ಸ್ವಭಾವ ಏನದಪ್ಪ ಅಂತ ಕೇಳಿದ್ರ ತನ್ನ ಧರ್ಮವನ್ನ ಪ್ರತಿಬಿಂಬ ಮ್ಯಾಗ ಆರೋಪ ಮಾಡ್ತದೆ ವಿನಾ ಬಿಂಬದ ಮ್ಯಾಗ ಮಾಡಂಗಿಲ್ಲ ಅದು. ಹ್ಞೂನ್ರಿ. ನಿಮಗೊಂದು ಉದಾಹರಣೆ ಕೊಡ್ತೀನ್ರಿ. ಈಗ ಈ ಪೂರ್ವಕ್ ನಿಂತು ಕನ್ನಡಿ ನೋಡ್ಕೋತೀವ್ರಿ. ಅದು ತರಬೇಡ್ರಿ ಹಂಕ. ಈಗ ಕೇಳ್ರಿ ಇಲ್ಲಿ. ಈಗ ನಿಮ್ಮ ಮುಖ ನೀವೇ ನೋಡ್ಕೋಬೇಕಂದ್ರ ನಿಮಗ್ ಕಾಣಿಸಂಗಿಲ್ಲ ಅದು. ಅದಕ್ಕೊಂದು ನಡು ಕನ್ನಡಿ ಬೇಕಾಗ್ತದ. ನಾ ಇವತ್ತಿ ಕುಂಕುಮ ಹ್ಯಾಂಗ ಹಚ್ಕೊಂಡಿದ್ದೀವಿ ನೋಡ್ಬೇಕಾದ್ರ ಅದು ನಿಮ್ಗೆ ಕಾಣಿಸಂಗಿಲ್ಲ. ಅದು ನಡು ಒಂದು ಉಪಾಧಿ ಕನ್ನಡಿ ಬೇಕಾಗಿಲ್ರಿ. ಕನ್ನಡಿ ಬೇಕು. ಆ ಕನ್ನಡಿ ಏನ್ ಮಾಡ್ತಪ್ಪ ನೋಡ್ರದ ಅಕಸ್ಮಾತ್ ಕೈಯನ್ ಜಾರಿ ತೆಳಗ್ ಬಿತ್ತು. ತೆಳಗ್ ಬಿದ್ದು ಆ ಗ್ಲಾಸ್ ಸೀಳ್ತ್ರಿ ಅದು. ಕನ್ನಡಿ ಗ್ಲಾಸ. ಆ ಚೀಳದ ಕನ್ನಡಿ ಒಳಗ ನೀವು ಮುಖ ನೋಡ್ಕೊಂಡ್ರಿ ಅಂದ್ರ ಆ ಕೊರದದ್ದು ಎದ್ರ ಮ್ಯಾಗ ಆರೋಪ ಆಗ್ಲಿಕತ್ತದ್ರಿ? ನಮ್ಮ ಮುಖನೇ ಕೊರದಂಗ ಕಾಣಿಸ್ತದ ನೋಡ್ರಪ್ಪ ಬಿಂಬದ ಮ್ಯಾಗ. ಎದ್ರ ಮ್ಯಾಗ್ರಿ? ನಮ್ಮ ಮುಖ ಅದು ಪ್ರತಿಬಿಂಬಕ್ಕಾಗಿರ್ತದ್ರಿ, ಮುಖಕ್ಕೇನೂ ಆಗಿಲ್ರಿ ನಿಜವಾಗಿ. ಹಬ್ಬಾಶ್ ಇದು ತಿಳಿಬೇಕಾಗ್ಯದ. ಆ ಕನ್ನಡಿ ಉಪಾಧಿ ತನ್ನ ಧರ್ಮ ಸೀಳುದ್ ಯಾವುದು? ಗ್ಲಾಸ. ಹೌದ್ರಿ. ಅದು ಎಲ್ಲಿ ಆರೋಪ ಮಾಡ್ಲಾಗತ್ತದ? ತನ್ನ ಧರ್ಮ ಸೀಳುದ್ದು ಆ ಪ್ರತಿಬಿಂಬ ಮ್ಯಾಗ ಆರೋಪ ಮಾಡ್ಯದ. ಬಿಂಬಕ್ಕೇನ್ರಿ ಮಾಡ್ಯದೇನ್ರಿ? ಇಲ್ರಪ್ಪ. ಬಿಂಬ ಇಲ್ಲಿ ಹೊರಗ ಮುಖದಲ್ಲಿ ಇದಕ್ಕೇನ್ರಿ ಮಾಡ್ಯದೇನು? ಇಲ್ರಪ್ಪ. ಅದು ತನ್ನ ಪ್ರತಿಬಿಂಬ ಮ್ಯಾಗ ಅದು ತಾ ಹೊರಸ್ತದದು. ಉಪಾಧಿ ಧರ್ಮ ಹಂಗದ ಅದು. ಉಪಾಧಿ ಲಕ್ಷಣ ಮಾಡ್ರಿ ಹೊರಡ್ತದದು. ಉಪಾಧಿ ಉಪಾದಾನ ಕಾರಣ ಅಂದ್ರಪ್ಪರ. ಓಂ ನಮಃ ಶಿವಾಯಪ್ಪ. ಸ್ವರೂಪವೇ ಅಪರಿವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯವಹಾರ್ತಕಂ ಉಪಾಧಿತ್ವಂ. ಓ ಗುರುವೇ, ಆ ಲಕ್ಷಣ ಕುಂಡ್ರಂಗಿಲ್ಲ ಇಲ್ಲಿ. ಉಪಸಮೀಪೆ ಸ್ಥಿತ್ವಾ ಶ್ರೀಮಾನ್ ಧರ್ಮಾನ್ ಅನ್ಯತ್ರ ಆದಧಾತ ಇತಿ ಉಪಾಧಿ. ಈ ಲಕ್ಷಣ ಕುಂಡಿರ್ತದ್ರಿ ಶಾಂತು ಮಹಾರಾಜ್ರೆ. ರೈಟ್. ಈಗ ಅಂಗಡ್ಯಾಗ ಅರಿವಿ ಕಂಡಾಪಟ್ಟಿ ಯಾವಂದ್ರ ಯಾವ ಬಿ ತಂದಿಲ್ಲಿ ಮ್ಯಾಚಿಂಗ್ ಆಗ್ತದೇನು? ಆಗಂಗಿಲ್ರಿ. ಮ್ಯಾಚಿಂಗ್ ಇದು ಲಕ್ಷಣ ಮಕ್ಕಳು ಹೋದ್ರಿ ಎಲ್ಲ ಕುಂಡ್ರಂಗಿಲ್ಲ ಇಲ್ಲಿ. ಇಲ್ಲ ಅವು ಜಗಿಗೆ ಅವ್ ಹೇಳ್ಕೊಂಡಿರ್ತಾವ್ರಿ. ಅದಕ್ಕೆ ಲಕ್ಷಣ ಅನೇಕ ಯಾಕೆ ಹೇಳಿರ್ತಾರೆ, ಒಂದೊಂದ್ ಜನ ಕುಂಡ್ರಂಗಿಲ್ಲ ಅವ್ ಲಕ್ಷಣಗಳು. ಹೌದ್ರಪ್ಪ, ಇಲ್ಲಿ ಕಡಿಮೆ ಬೀಳ್ತವ್ರಿ. ಅದಕ್ಕೆ ಇಲ್ಲಿ ಏನ್ ಮಾಡ್ಯಾರ್ರಿ ಅವರು? ಉಪಸಮೀಪತ್ವೇ ಸ್ಥಿತ್ವ ಶ್ರೀಮಾನ್ ಧರ್ಮಾನ್ ಅನ್ಯತ್ರಾದದಾತೀತಿ ಉಪಾಧಿ. ಉಪಾಧಿ ತನ್ನ ಧರ್ಮವನ್ನ ಅನ್ಯದ್ರ ಮ್ಯಾಗ ಆರೋಪ ಮಾಡ್ತದ. ಅನ್ಯದ್ರ ಮ್ಯಾಗ ಎಲ್ಲಿ? ಪ್ರತಿಬಿಂಬ ಮ್ಯಾಗ. ಈಗ ಶಿವಳುದ್ಯಾವದು ಗ್ಲಾಸ. ಎಲ್ಲಿ ಆರೋಪ ಮಾಡ್ಯದದು? ಆ ಪ್ರತಿಬಿಂಬ ಒಳಗ. ಪ್ರತಿಬಿಂಬ ಏನದ? ಗ್ಲಾಸಿನೊಳಗ ಒಂದು ಪ್ರತಿಬಿಂಬ. ಅಲ್ಲಿ ಕೊರದಂಗ ಮುಖ ಸಹಿತ ಕೊರದಂಗ ಕಾಣಿಸ್ತದ ಪ್ರತಿಬಿಂಬದು. ತನ್ನ ಪ್ರತಿಬಿಂಬ ಮ್ಯಾಗ ಆರೋಪ ಮಾಡ್ತದೆ ವಿನಾ ಬಿಂಬಕ್ಕೇನು ಮಾಡಲ್ಲದು. ಇದು ಹೊರಗ ಬಿಂಬ ಮುಖ ಅದ. ಈ ಮುಖ ಏನ್ರಿ ಕೊರದಂಗ ಕಾಣಿಸ್ಯದೇನ್ರಿ? ಕನ್ನಡಿ ಒಳಗೆ ಏನು ಪ್ರತಿಬಿಂಬದ ಅದ್ರ ಮ್ಯಾಗ ಗ್ಲಾಸ್ ತನ್ನ ಧರ್ಮ ಅದ್ರ ಮ್ಯಾಗ ಹಾಕ್ಯದದು. ಅರ್ಥ ಆಗ್ತದಿಲ್ರಿ? ಅರ್ಥ ಆಯ್ತ್ರಪ್ಪ. ಎಲ್ಲಿ ಓದ್ಲಿಕ್ಕಿದ್ದೇವ್ರಿ ನಾವು? ಇಲ್ಲೇರಪ್ಪ. ತಥಾಪಿ ಏನ್ ಹೇಳ್ತಾನಲ್ರಿ, ಪ್ರತಿಬಿಂಬ ಉಂಟಾಗುತ್ತದೆ, ಆ ಉಪಾಧಿಯ ಸ್ವಭಾವವು ಈ ಪ್ರಕಾರವಿರುತ್ತದೆ. ಅದು ಪ್ರತಿಬಿಂಬದಲ್ಲಿ 445 ಓದ್ಲಿಕತ್ತೀವ್ರಿ ಅಂಕದಾಗ. ಅಂಕದಾಗ್ರಿ ನೋಡ್ರಿ ಏನಂತಾರ. ಯಾರತ್ತಾರ ಮಹೇಶಣ್ಣ? ನೋಟ್ ಮಾಡ್ರಿ, ನಮಗೆಲ್ಲ ದಿಕ್ ತಪ್ಪಿಸ್ತದ ಇಲ್ಲಿ. ನೋಟ್ ಮಾಡ್ರಿ ಪೌರ ನೋಟ್. ನೋಡ್ರಿ ಏನಂತಾರ್ರಿ, ಇನ್ನೊಮ್ಮೆ ಓದ್ತೀನ್ರಿ. ಅವಿದ್ಯೆ ಯಾವುದು? ಯದ್ಯಪಿ ಜೀವ ಈಶ್ವರರ ಉಪಾಧಿ ಒಂದೇ ಅಜ್ಞಾನವಿರುತ್ತದೆ. ಆದ್ದರಿಂದ ಇಬ್ಬರು ಅಲ್ಪಜ್ಞರಾಗಬೇಕಾಗಿತ್ತಲ್ಲ. ಯಾಕೆ? ಇಬ್ಬರಿಗೂ ಉಪಾಧಿ ಒಂದೇ ಅದ. ಇಬ್ರು ಅಲ್ಪಜ್ಞರೇ ಆಗ್ಬೇಕಾಗಿತ್ತಲ್ಲ. ಯಾಕಂದ್ರೆ ಉಪಾಧಿ ಇಬ್ರಿಗೆ ಒಂದೇ ಅಜ್ಞಾನ ಹೇಳಿರಿ ನೀವು.
ಮತ್ತೆ ಇಬ್ರು ಅಲ್ಪಜ್ಞರೇ ಆಗ್ಬೇಕಾಗಿತ್ತು. ಸರ್ವಜ್ಞ ಅಂತೂ ಆಗುದಿಲ್ಲ ಬಿಡ್ರಿ, ಯಾಕಂದ್ರೆ ಅವಿದ್ಯೆ ಅದದು. ಹೌನ್ರಿ ಹೌನ್ರಿ ಜೀವ ಸರ್ವಜ್ಞ ಆಗ್ಲಿಕ್ಕೆ ಬರುದಿಲ್ಲ, ಯಾಕ ಅಜ್ಞಾನದ. ಹೌನ್ರಿ ಮತ್ತೆ ನೀವು ಹೇಳ್ತೀರಿ ಈಶ್ವರ ಸರ್ವಜ್ಞ ಜೀವ ಅಲ್ಪಜ್ಞ ಅಂತೀರಿ, ಇದು ನನಗ ಯಾಕೋ ಸರಿ ಅನ್ಸಲ್ರಿ ಅಂತನ್ರಿ ಅವ. ಹೌನ್ರಿ ಹೌನ್ರಿ ಅದಕ್ಕೆ ತಥಾಪಿ ಸಮಾಧಾನಕಾರರು ಏನ್ ಹೇಳ್ತಾರ, ಯಾವ ಉಪಾಧಿಯಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆಯೋ ಆ ಉಪಾಧಿಯ ಸ್ವಭಾವವು ಈ ಪ್ರಕಾರವಿರುತ್ತದೆ. ಏನದ? ಅದು ಪ್ರತಿಬಿಂಬದಲ್ಲಿ ತನ್ನ ದೋಷವನ್ನುಂಟು ಮಾಡುತ್ತದೆಯೇ ಹೊರತು ಬಿಂಬದಲ್ಲಿ ಮಾಡುವುದಿಲ್ಲ. ಗೊತ್ತಾಯ್ತ್ರಪ್ಪ ರೀ. ಹೆಂಗ್ ಕನ್ನಡಿ ಚೂರ ಬಿಂಬದಲ್ಲಿ ಮಾಡಿಲ್ಲ, ಪ್ರತಿಬಿಂಬದಲ್ಲಿನೇ ಚೂರ್ ಚೂರ್ ಕಾಣಕತ್ತದ್ರಿ. ಹ ಅದು ಪ್ರತಿಬಿಂಬದಲ್ಲಿ ಹ್ಯಾಂಗ ತನ್ನ ಧರ್ಮ ಅದ್ರ ಮ್ಯಾಗ ಹೊರಿಸದ ನೋಡ್ರಿ ಅದು. ಹೌನ್ರಪ್ಪ ಹೌನ್ರಿ. ಅದು ತನ್ನ ಧರ್ಮ ಅದ್ರ ಮ್ಯಾಗ, ಯಾಕಂದ್ರೆ ಅದ್ರ ಉಪಾಧಿ ಸ್ವಭಾವದ ಹಂಗ. ಹೌನ್ರಿ ಹೌನ್ರಿ ನನ್ನೊಳಗೆ ಯಾರು ಬಂದಾರ ಅವ್ರ ಮ್ಯಾಗ ಹೊರಸುದು. ಹೌನ್ರಪ್ಪ ಹ್ಞೂ. ಅದಕ್ಕ ಇಲ್ಲಿ ಬಿಂಬಕ್ಕದು ಹೊರಸಂಗಿಲ್ಲ, ಬಿಂಬವದಲ್ಲಿ ಈಶ್ವರದ. ಹೌನ್ರಪ್ಪ ಹೌನ್ರಿ. ಈಶ್ವರ ಅವ ಸರ್ವಜ್ಞ ಅದನ. ಇವ ಇದು ಪ್ರತಿಬಿಂಬ ಏನದಪ್ಪ ಜೀವ, ಉಪಾಧಿ ಏನ ಅವಿದ್ಯಾ, ತನ್ನ ಧರ್ಮವನ್ನ ಆ ಜೀವನ ಮ್ಯಾಗ ಹೊರಿಸದದು. ಹೌನ್ರಪ್ಪ ಹೌನ್ರಿ. ಅದಕ್ಕೆ ಜೀವ ಅಲ್ಪಜ್ಞದನ. ಈಶ್ವರ ಅವನಿಗೇನು ಮಾಡಿಲ್ಲ ಅದು, ಯಾಕಂದ್ರೆ ಅವ ಬಿಂಬದನವ. ಬಿಂಬದ ಮ್ಯಾಗ ಅದು ಪ್ರತಿಬಿಂಬ, ಅದು ತನ್ನ ಧರ್ಮವನ್ನ ಬಿಂಬಕ್ಕೇನು ಹಾನಿ ಮಾಡಂಗಿಲ್ಲ ಅದು. ಅದು ಯಾವಾಗಲೂ ತನ್ನ ಧರ್ಮವನ್ನ ಪ್ರತಿಬಿಂಬ ಮ್ಯಾಗ ಹೊರಸ್ತದ್ರಿ ಅದು. ಅರ್ಥ ಆಯ್ತ್ರಿ? ಬಿಂಬ ಸ್ವರೂಪ ಈಶ್ವರನಿಗೆ ಏನು ಆಗಲ್ರಪ್ಪರ, ಪ್ರತಿಬಿಂಬಕ್ಕನೇ. ರೀ ಜನ ಇದ ನೋಡ್ರಿ, ಕನ್ನಡಿ ಬಿಂಬಕ್ಕೆ ಏನಾರೇ ಮಾಡ್ಯದೇನ್ರಿ? ಇಲ್ರಪ್ಪರ. ಪ್ರತಿಬಿಂಬ ಮ್ಯಾಗ ಹೊರಿಸ್ಯದ ತನ್ನ ಸೀಳುದ್ ಧರ್ಮ. ಅದಕ್ಕೆ ಈ ವಿಷಯ ಮತ್ತೆ ನಾಳೆ ನೋಡುಣ್ರಮ್ಮ. ಇಲ್ಲಿ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳುಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರಮ್ಮ. ದೇವಿಗಾರತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ. ದೇವಿಗಾರತಿಯನ್ನು ಅಂಬಾಗಾರತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ. ಕುಂಭಕುಚ ಜಗದಂಬೆ ನಿನ ಪಾದ ನಂಬಿಕೊಂಡೆನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿದಾಡು ಜನನಿಗೆ. ಅಂಬಾಗಾರತಿಯನ್ನು ತಾಯಿಗಾರತಿಯನ್ನು ರಂಭೇರು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಂಕರಿಗೆ. ಕೆಟ್ಟ ದೈತರನೆಲ್ಲ ಮೆಟ್ಟಿ ಕುತ್ತಿಗೆ ಕೊಯ್ದು ಸುಟ್ಟು ತ್ರಿಪುರ ಗೆದ್ದ ಶ್ರೀಕಾಂತೆಗೆ ಶಂಕರಿಗೆ. ಭ್ರಷ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳ ಇಳಿದ ರೇಣುಕ. ಭ್ರಷ್ಟ ಮಹಿಷನ ಹೊಟ್ಟೆ ಬಗೆದು ಬೆಟ್ಟ ಕೊಳ್ಳಕ್ಕೆ ಇಳಿದ ರೇಣುಕ. ಸೃಷ್ಟಿಯೊಳು ಪಟ್ಟದ ಬ್ರಹ್ಮನ ಶಿರವನರಿಸಿದ ಪರಮ ಪಾರ್ವತಿಗೆ. ಅಂಬಾಗಾರತಿಯನ್ನು ತಾಯಿಗಾರತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ. ಹಿಂಡರಕ್ಕಸರನ್ನು
ಚಂಡಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಮಹಂಕಾಳಿಗೆ ಮಂಡಲದಿ ಮೆರೆವಂತ ಭಂಡರ ತುಂಡು ಮಾಡಿದ ಖಂಡ ದೇವತೆ ಮಂಡಲದಿ ಮೆರೆವಂತ ಭಂಡರ ತುಂಡು ಮಾಡಿದ ಖಂಡ ದೇವತೆ ಕುಂತಳೆ ಶಿಸುನಾಳಧೀಶನ ಕಂಡೆ ನಿನ್ನಯ ಪಾದ ನೇತ್ರದಿ ಅಂಬಾಗಾರತಿಯನ್ನು ದೇವಿಗಾರತಿಯನ್ನು ರಂಭೇರು ಬೆಳಗಿರೆ ಶುಂಭನಿ ಶುಂಭರ ಶುಂಭನಿ ಶುಂಭರ ಸಂಹಾರಿಗೆ ಶಂಕರಿಗೆ ಕುಂಭಕುಚ ಜಗದಂಬೆ ನಿನ್ನ ಪಾದ ನಂಬಿಕೊಂಡನು ನರ ಶರೀರದಿ ಅಂಬುಕೇಶನ ರಾಣಿ ಶರಣರ ಬಿಂಬದೊಳು ನಲಿದಾಡೋ ಜನನಿಗೆ ಅಂಬಾಗಾರತಿಯನ್ನು ತಾಯಿಗಾರತಿಯನ್ನು ರಂಭೆರು ಬೆಳಗಿರೆ ಶುಂಭಾನಿ ಶುಂಭರ ಸಂಹಾರಿಗೆ ಶಂಕರಿಗೆ